ನವ್ಯ ತುಂಬ ಸಿಂಪಲ್ ಆಗಿರೋ ಹುಡುಗಿ. ತಂದೆ ತಾಯಿ ತುಂಬ ದೊಡ್ಡ ಶ್ರೀಮಂತರಾದರೂ ನವ್ಯ ಮಾತ್ರ ತುಂಬ ಸಿಂಪಲ್ ಆಗಿರ್ತಾಳೆ. ಶ್ರೀಮಂತಿಕೆ ಇದೆ ಅಂತ ಒಂದು ದಿನನೂ ಚಂಬ ಕೊಚ್ಕೊಂಡವಳೆ ಅಲ್ಲ. ಆದರೆ ಇವಳ ಗಂಡನ ಮನೆಯಲ್ಲಿ ಇವಳಿಗೆ ತದ್ ವಿರುದ್ಧವಾಗಿರ್ತಾರೆ. ಯಾಕಂದರೆ ಅವಳ ಅತ್ತೆ ಏನೂ ಇಲ್ಲದೆ ಇದ್ರೂ ಚಂಬ ಕೊಚ್ಕೊಳ್ಳೋದು ಮಾತ್ರ ನಿಲ್ಲಿಸ್ತಾ ಇರಲ್ಲ. ನವ್ಯ ಸಿಂಪಲ್ ಆಗಿದ್ದಾಳೆ ಅನ್ನೋದು ಗೊತ್ತಿದ್ರೂ ಅವಳ ಶ್ರೀಮಂತಿಕೆ ನೋಡಿ ವರದಕ್ಷಿಣೆ ಆಸೆಗೆ ಮದುವೆ ಮಾಡ್ಕೊಂಡಿರ್ತಾರೆ. ನನಗೆ ನಿನ್ನ ಮುಖ ಕಂಡ್ರೇನೆ ಆಗಲ್ಲ. ನಿನ್ನ ಮುಖ ಕನ್ನಡಿಲಿ ಹೋಗಿ ನೋಡ್ಕೊಂಡಿದ್ಯಾ? ಛೀ, ನೋಡಿದ್ರೆ 3 ದಿನ ಊಟ ಸೇರಲ್ಲ ನನಗೆ. ಊಟ ಸೇರಲ್ಲ ಅಂತ ಗೊತ್ತಿತ್ತು ತಾನೆ ನಿಮಗೆ? ಮತ್ತೆ ಯಾಕ್ರಿ ಮದುವೆ ಆದ್ರಿ ನಾನೇನು ನಿಮ್ಮ ಹತ್ರ ಬಂದು ಬೇಡ್ಕೊಂಡಿದ್ನ ನನ್ನ ಮದುವೆ ಆಗಿ ನನಗೆ ಬಾಳ್ ಕೊಡಿ ಅಂತ? ನನ್ನ ಅಮ್ಮ ಒಬ್ಳು ನೆಟ್ಟಗಿದ್ದಿದ್ರೆ ನಿನ್ನನ್ನು ಯಾಕೆ ಮದುವೆ ಆಗ್ತಿದ್ದೆ? ಇವಾಗ ನಿನ್ನ ಹತ್ರ ಹೇಳ್ಸ್ಕೊಳ್ಳೋ ಗತಿನೂ ನನಗೆ ಇರ್ತಿರ್ಲಿಲ್ಲ. ಎಲ್ಲ ನನ್ನ ಕರ್ಮ. ಅವಳ ದುಡ್ಡಿನ ಆಸೆಗೆ ನಾನು ಬಲಿಯಾದೆ ಅಷ್ಟೇ. ಅದೇ ನೋಡಿ, ಇವಾಗ ಒಪ್ಕೊಂಡ್ರಲ್ಲ ನಿಜಾನ. ಶ್ರೀಮಂತರ ಮನೆ ಹುಡುಗಿ ಮದುವೆ ಆಗಿ ವರದಕ್ಷಿಣೆ ಸಮ ತಗೊಂಡು ಮಜವಾಗಿರೋಣ ಅನ್ಕೊಂಡಿದ್ರಿ ಅನ್ಸುತ್ತಲ್ಲ. ಏನ್ ಮಾಡೋದು, ನಮ್ಮಪ್ಪ ಕೊಡ್ಲಿಲ್ಲ ಏನು, ಅದಕ್ಕೆ ಈಗ ನಿಮ್ಗೆ ಹೊಟ್ಟೆ ಉರಿ ನನ್ ಕಂಡ್ರೆ. ನೋಡು ನವ್ಯ, ಜಾಸ್ತಿ ಮಾತಾಡಬೇಡ ನೀನು. ನನ್ನ ಹತ್ರ ಸುಮ್ಮನೆ ಹೊಡ್ತಾ ತಿನ್ಬೇಡ ಏನೇನೋ ಮಾತಾಡಿ. ನಿನ್ನ ಮುಖ ನೋಡಿದ್ರೇ ನನಗೆ ಅಸಹ್ಯ ಆಗುತ್ತೆ ಕಣೆ. ನೀನು ಇನ್ನೂ ಇಲ್ಲೇ ಇದ್ರೆ ಇನ್ನೇನಾಗುತ್ತೋ ಏನೋ. ಮೊದಲು ಇಲ್ಲಿಂದ ಹೊರಟೋಗು. ತಾಯಿಯ ವರದಕ್ಷಿಣೆ ದುರಾಸೆಯಿಂದ ಶರಣ್ ಅನಿವಾರ್ಯವಾಗಿ ನವ್ಯನ್ ಜೊತೆ ಮದುವೆ ಆಗಬೇಕಾಗಿರುತ್ತೆ. ಹಾಗಾಗಿ ಶರಣ್ ಹೆಂಡತಿ ಜೊತೆ ತುಂಬ ನಿಷ್ಠೂರವಾಗಿ ನಡ್ಕೊಳ್ತಿರ್ತಾನೆ. ಅವನಿಗೆ ಅವನ ಹೆಂಡತಿ ತುಂಬ ಮಾಡ್ರನ್ ಆಗಿರಬೇಕು ಅನ್ನೋದು ಅವನ ಕನಸಾಗಿರುತ್ತೆ. ಆದರೆ ನವ್ಯ ತುಂಬ ಸಿಂಪಲ್ ಹುಡುಗಿಯಾಗಿರ್ತಾಳೆ. ಇದರಿಂದ ಶರಣ್ ಹೆಂಡತಿ ಮೇಲೆ ಸ್ವಲ್ಪನೂ ಪ್ರೀತಿ ಇರಲ್ಲ ಅವನಿಗೆ. ಆದರೆ ನವ್ಯ ತುಂಬ ಸಂಸ್ಕಾರ ಇರೋ ಹುಡುಗಿ. ಪತಿಯ ಪರದೈವ ಅನ್ನೋ ಹಾಗೆ ತನ್ನ ಗಂಡನ ದೇವರು ಅನ್ನೋ ಹಾಗೆ ಪ್ರೀತಿ ಮಾಡ್ತಾ ಇರ್ತಾಳೆ. ಲೇ ಮೂದೇವಿ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಿದ್ದಾರೆ. ನೀನು ಅವ್ರ ಎದುರಿಗೆ ಬರಬೇಡ, ಅಲ್ಲಿಗೆ ಬಂದು ನನಗೆ ಅವಮಾನ ಮಾಡಬೇಡ. ನಿನ್ನ ನೋಡಿದ್ರೆ ಸಾಕು ನನ್ನ ಸೊಸೆ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಗುತ್ತೆ. ಅದು ಏನು ಅಂತ ಎತ್ತಿದಾಳೋ ನಿನ್ನಮ್ಮ. ಒಂದು ಅಂದ ಇಲ್ಲ, ಚಂದ ಇಲ್ಲ, ಮಾಡ್ರನ್ ಆಗೋಂತೂ ಮೊದಲೇ ಇಲ್ಲ. ಹಳ್ಳಿ ಗಮಾರಿ ಥರ ಮಾಡ್ತೀಯ. ಸಾಕು, ಸುಮ್ಮನೆ ಇರಿಯತ್ತೆ. ಭಾರಿ ಮಾತಾಡ್ತಾ ಇದ್ದೀರಾ. ನಮ್ಮ ಮನೇಲೆ ನಿಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಮಗಳನ್ನ ಮದುವೆ ಆಗಿ ಅಂತ ಕಾಲಿಡ್ಕೊಂಡಿದ್ರಾ? ನನ್ನ ಮಗಳಿಗೆ ಗಂಡೆ ಸಿಗ್ತಾ ಇಲ್ಲ ಅಂತ ನಿಮ್ಮ ಹತ್ರ ಬೇಡ್ಕೊಂಡಿದ್ರಾ? ಇಲ್ಲ ತಾನೇ? ನಿಮಗೆ ವರದಕ್ಷಿಣೆ ಆಸೆಗೆ ನೀವು ಬಂದು ಮದುವೆ ಮಾಡ್ಕೊಂಡಿದ್ದು. ಇವಾಗ ನನಗೆ ಹೇಳ್ತಾ ಇದ್ದೀರಾ? ನಾನು ನೋಡ್ತಾನೆ ಇದ್ದೀನಿ, ತುಂಬ ಮಾತಾಡ್ತಾ ಇದ್ದೀರಾ. ಮಾತು ಲಿಮಿಟಲ್ಲಿ ಇರಲಿ ಅತ್ತೆ. ನೋಡೋಕೆ ಮುಸುರೆ ತಿಕ್ಕೊಳ್ತಾರ ಇದ್ರೂ ಎಷ್ಟೇ ಮಾತಾಡ್ತೀಯಾ? ಬಾಯಿ ಮುಚ್ಕೊಂಡು ಇಲ್ಲೇ ಬಿದ್ದಿರು, ಹೊರಗೆ ಮಾತ್ರ ಕಾಣಿಸ್ಕೋಬೇಡ ನೀನು. ಕಲಾವತಿ ತನ್ನ ಸಿಂಪಲ್ ಆಗಿರೋ ಸೊಸೆ ಮನೆಯಿಂದ ಹೊರಗೆ ಬಂದರೆ ತನ್ನ ಫ್ರೆಂಡ್ಸ್ ಎಲ್ಲರೂ ನೋಡಿ ಅವಮಾನ ಆಗತ್ತೆ ನನಗೆ ಅನ್ನೋ ಕಾರಣಕ್ಕೆ ನವ್ಯನಿಗೆ ಹೊರಗೆ ಬರದೇ ಇರೋ ಹಾಗೆ ವಾರ್ನ್ ಮಾಡಿ ಹೋಗ್ತಾಳೆ. ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬರ್ತಾರೆ. ಏ ಕಲಾ, ನಾವು ಯಾರು ನಿಮ್ಮ ಮನೆ ನೋಡೇ ಇಲ್ಲ ಕಣೆ. ಅವರಿಬ್ರಂತೂ ಬಂದೇ ಇಲ್ಲ. ಇವತ್ತು ನಾವಿಬ್ರು ಬಂದಿದ್ದೀವಲ್ಲ, ಮನೆ ತೋರ್ಸೆ, ಹೇಗಿದೆ ನೋಡೋಣ. ನಾನಂತೂ ನೀನು ಮನೆ ಕಟ್ಟಿದ್ಮೇಲೆ ಈ ಕಡೆ ಬಂದೇ ಇಲ್ಲ. ನಮ್ಮ ಮನೆ ಸುಮ್ಮನೆ ಬಿಸಿ ಕಣೆ ಫುಲ್ಲು. ಅಯ್ಯೋ, ನಾನೇನು ಬೇಡ ಅಂದೇನೆ. ಬನ್ನಿ ಮನೆಗೆ ಅಂತ ಎಷ್ಟು ಸರಿ ಕರೆದೆ ಹೇಳು. ನೀವೇ ಯಾರು ಬಂದಿಲ್ಲ. ನಮ್ಮನೆ ಏನು ಬೇರೆನಾ? ನಿಮ್ಮನೆ ಇದ್ದಂಗೆ ಅಪ್ಪ. ಬನ್ನಿ, ಇವತ್ತಾದರೂ ನೋಡೋರಂತೆ. ಕಲಾವತಿ ಫ್ರೆಂಡ್ಸ್ ಎಲ್ಲರೂ ಮನೆಯೆಲ್ಲ ನೋಡ್ತಾ ನವ್ಯನ್ ರೂಮಿಗೆ ಹೋಗ್ತಾರೆ. ಅರೆ, ಇದ್ಯಾರೇ ಕಲಾ? ತುಂಬ ಚೆನ್ನಾಗಿದ್ದಾಳೆ. ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿದ್ದಾಳೆ ನೋಡು. ಅದು ಅಲ್ಲದೆ ಸಿಂಪಲ್ ಹುಡುಗಿ ನಿಮ್ಮ ಮನೇಲಿದ್ದಾಳೆ. ಯಾರು ಮರ ಐತಿ? ನೀನು ತುಂಬ ಮಾಡ್ರನ್ ಆಗಿರ್ಬೇಕು, ಸ್ಟೈಲ್ ಆಗಿರ್ಬೇಕು ಅಂತ ಹೇಳ್ತಾ ಇರ್ತೀಯ. ಈ ಹುಡುಗಿನ ಯಾರನ್ನೇ ಕರ್ಕೊಂಬಂದ್ಬಿಟ್ಕೊಂಡ್ಯಾ? ಹಾಂ, ಇವಳ? ಅಯ್ಯೋ, ಅವಳು ನಮ್ಮನೆ ಕೆಲ್ಸದವಳು ಕಣೆ. ಏನು ಕೆಲ್ಸದವಳ? ಅಯ್ಯೋ, ಅವಳು ನೋಡಿದ್ರೆ ಯಾರ್ಯಾರು ಕೆಲ್ಸದವಳು ಅಂತಾರೇನೆ. ಎಷ್ಟು ಚೆನ್ನಾಗಿದ್ದಾಳೆ ನೋಡು. ಸಿಂಪಲ್ ಆಗಿ ತುಂಬ ಮುದ್ದಾಗಿದ್ದಾಳೆ ಕಣೆ. ಅಲ್ಲ ಕಣೆ ಕಲಾ, ನಾನು ಅವಾಗಿಂದ ನೋಡ್ತಿದ್ದೀನಿ. ನಿನ್ನ ಮಗ ಸೊಸೆ ಎಲ್ಲೋದ್ರೆ ಎಲ್ಲೂ ಕಾಣ್ತಾನೆ ಇಲ್ಲ. ಓ, ಅವರಾ? ಸೊಸೆ ತವ್ರ ಮನೆಗೆ ಹೋಗಿದ್ದಾಳೆ ಕಣೆ. ನನ್ನ ಮಗ ಆಫೀಸಿಗೆ ಹೋಗಿದ್ದಾನೆ. ಓ ಹೌದಾ? ಅದಲ್ಲ ಕಣೆ, ನಿನ್ನ ಸೊಸೆ ಚೆನ್ನಾಗಿಲ್ಲ ಅಂತಿದ್ದೆ. ಈ ಮನೆ ಕೆಲಸದವಳು ಇಷ್ಟು ಚೆನ್ನಾಗಿದ್ದಾಳಲ್ವೇ? ನಿನ್ನ ಸೊಸೆ ಇಷ್ಟು ಚೆನ್ನಾಗಿಲ್ವೇನೆ? ಸಿಂಪಲ್ ಆಗಿದ್ರೆ ಏನಂತೆ? ನವ್ಯನಿಗೆ
ನನ್ನ ಅತ್ತೆ ತನ್ನೆದುರಿಗೆ ಹೇಳೋ ಸುಳ್ಳೆಲ್ಲ ಕೇಳಿಸ್ಕೊಂಡು ತುಂಬಾ ಕೋಪ ಬರುತ್ತೆ. ಅತ್ತೆ ಸಾಕು ಸುಮ್ಮನೆ ಇರಿ, ಪಾಪ ನಂಬ್ತಾರೆ ಅಂತ ನೀವು ಇಷ್ಟೆಲ್ಲ ಸುಳ್ಳು ಹೇಳ್ಬಾರ್ದು ಅತ್ತೆ. ಹೀಗೆಲ್ಲ ಹೇಳೋಕ್ ನಿಮಗೆ ನಾಚಿಕೆನೂ ಆಗಲ್ವಾ? ಅಯ್ಯೋ ಮೂದೇವಿ, ಎಲ್ರೂ ಎದುರಿಗೂ ಸತ್ಯ ಹೇಳ್ಬಿಡ್ತಾಳೋ ಏನೋ. ಥೂ. ಅಯ್ಯೋ ಭಗವಂತ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನು ಇವ್ರ ಮನೆ ಕೆಲ್ಸಕ್ಕೆ ಬಂದಿರೋಳು, ಕೆಲಸ ಕೊಟ್ಟೋರಿಗೂ ಹೀಗೆಲ್ಲ ಮಾತಾಡೋದಾ? ಕ್ಷಮಿಸಿ ಆಂಟಿ, ನೀವು ಅನ್ಕೊಂಡಿರೋ ಹಾಗೆ ಇವ್ರು ಹೇಳಿರೋ ಹಾಗೆ ನಾನೇನು ಈ ಮನೆ ಕೆಲ್ಸದೋಳಲ್ಲ. ನಾನು ಇವ್ರ ಮಗನ ಹೆಂಡತಿ, ಇವ್ರ ಸೊಸೆ. ನಿಮ್ಮ ಫ್ರೆಂಡ್ ನಿಮ್ಮ ಹತ್ರ ಎಲ್ಲ ಸುಳ್ಳು ಹೇಳಿದ್ರು, ನೀವೆಲ್ಲ ಅದನ್ನೇ ಬಾಯ್ ಬಿಟ್ಕೊಂಡು ನಂಬ್ತಾ ಇದ್ದೀರಾ ಅಷ್ಟೇ. ಏನು ಸುಳ್ಳು ಹೇಳಿದ್ದ? ಏ ಕಲಾ, ದೇವತೆ ಅಂತ ಸೊಸೆ ಮನೆಗೆ ಬಂದಿದ್ದಾಳೆ, ನೀನ್ ನೋಡಿದ್ರೆ ನಿನ್ ಮಗ ನೋಡಿದ್ರೆ ಅವ್ರು ಚೆನ್ನಾಗಿಲ್ಲ ಅಂತ ಊರ್ ತುಂಬಾ ಹೇಳ್ಕೊಂಡು ತಿರುಗ್ತಿದ್ದೀರಾ. ಛೀ, ನಿಂದು ಒಂದ್ ಜನ್ಮನ, ನಿನ್ ಮಗಂದು ಒಂದ್ ಜನ್ಮನೇನೆ. ಅಲ್ಲ, ನಿನ್ನ ನನ್ನ ಫ್ರೆಂಡ್ ಅನ್ಕೊಳಕ್ಕೆ ನಾಚಿಕೆ ಆಗ್ತಿದೆ ನಮ್ಗೆ. ಏ ಅವಳತ್ರ ಏನ್ ಮಾತಾಡ್ತೀಯ? ಬಾರೆ ಹೋಗೋಣ. ನಾವ್ ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಮಗೆ ಇವಳು ಮಾಡಿರೋ ಪಾಪ ಎಲ್ಲ ಸುತ್ಕೊಳ್ಳುತ್ತೆ ನಮ್ಗೆ. ಅಯ್ಯೋ ಪಾಪಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕಾಗಲ್ವೇನೆ ನಿಂಗೆ? ಅಲ್ಲ, ನನ್ನ ಫ್ರೆಂಡ್ ಮುಂದೆ ನನ್ನ ಮರ್ಯಾದೆ ಎಲ್ಲ ತೆಗೆದಿಯಲ್ಲೇ, ಹಾಳೋದೊಳೆ. ನೋಡಿ ಅತ್ತೆ, ನೀವು ಹೇಳಿದ್ನೆಲ್ಲ ಹೇಳ್ಸ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ಏನ್ ಬೇಕಾದ್ರೂ ಹೇಳೋಕ್ ಬರಬೇಡಿ, ಪರಿಣಾಮ ನೆಟ್ಟಗಿರಲ್ಲ ಆಮೇಲೆ. ಥೂ, ಹಾಳಾದೋಳು. ನನ್ನ ಫ್ರೆಂಡ್ಸ್ ಇದ್ರಿಗೆಲ್ಲ ನನ್ನ ಕೆಟ್ಟೋಳನ್ ಮಾಡಿದ್ಲು, ಹಾಳು ಬಿದ್ದೋಳು. ಮೊದಲು ಇವಳು ನಮ್ಮ ಮನೆಯಿಂದ ಓಡಿಸಿದ್ರೆ ಸರಿಯಾಗುತ್ತೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ನವ್ಯನ್ ಫ್ರೆಂಡ್ ಅವಳ ಆನಿವರ್ಸರಿ ಪಾರ್ಟಿಗೆ ನವ್ಯನ್ನ ಇನ್ವೈಟ್ ಮಾಡಿರ್ತಾಳೆ. ನವ್ಯ, ವಾಟ್ ಎ ಸರ್ಪ್ರೈಸ್! ನೀನ್ ಬರ್ತೀಯಾ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಕಣೆ. ನವ್ಯ, ಈ ಸೀರೆನಲ್ಲಿ ನೀನ್ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೀಯ ಕಣೆ. ನನ್ ದೃಷ್ಟಿನೇ ಆಗತ್ತೆ ಅನ್ಸುತ್ತೆ. ಎಲ್ರು ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೊಗಳ್ತಾರೆ, ಆದ್ರೆ ನನಗೆ ಬೇಕಾದವ್ರೆ ಏನೂ ಹೇಳಲ್ಲ. ನನ್ನ ಕಂಡ್ರೇನೆ ದೂರ ತಳ್ತಿದ್ದಾರೆ. ನವ್ಯ, ಏನಾಯ್ತೆ? ಯಾಕೇನು ಮಾತಾಡ್ತಿಲ್ಲ? ಯಾಕೆ ಸುಮ್ಮನಾದೆ? ಹಾ, ಏನಿಲ್ಲ ಕಣೆ, ಕಾಂಪ್ಲಿಮೆಂಟ್ ಕೊಟ್ಟಿಯಲ್ಲ, ಥ್ಯಾಂಕ್ ಯು ಕಣೆ. ಹೌದಾ, ಸರಿ, ಅದನ್ನ ಬಿಡು. ಮತ್ತೆ ನೀನು ಒಬ್ಳೇ ಬಂದ್ಯಾ? ನಿನ್ನ ಹಸ್ಬೆಂಡ್ ಬಂದಿಲ್ವೇನೆ? ನವ್ಯ ಕೃತಿ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟರಲ್ಲೇ ಅದೇ ಪಾರ್ಟಿನಲ್ಲಿ ತನ್ನ ಗಂಡನ ನೋಡ್ತಾಳೆ. ಅದು ತನ್ನ ಗಂಡ ಬೇರೆ ಯಾವುದೋ ಹುಡುಗಿ ಜೊತೆ ಇರೋದನ್ನ. ಕೃತಿ, ಅವರಿಬ್ರು ಯಾರೇ? ನಾನು ನೋಡೇ ಇಲ್ಲ ಯಾವತ್ತೂ ನಿನ್ನ ಜೊತೆ. ಅವರಿಬ್ರು ನನ್ನ ಗಂಡನ ಫ್ರೆಂಡ್ಸ್ ಕಣೆ. ಆ ಹುಡುಗಿ ಅವ್ರ ಗರ್ಲ್ ಫ್ರೆಂಡ್ ಅಂತೆ, ಇನ್ನ ಮದುವೆ ಆಗಿಲ್ವಂತೆ. ನವ್ಯನಿಗೆ ತನ್ನ ಗಂಡನ ಕಹಿ ಸತ್ಯ ನೋಡಿ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗುತ್ತೆ. ಅಲ್ಲಿ ಒಂದು ಕ್ಷಣನೂ ಇರೋಕೆ ಅವಳಿಗೆ ಮನಸ್ಸೇ ಆಗಲ್ಲ. ಹಾಗಾಗಿ ಸೀದಾ ಹೊರಟು ಮನೆಗೆ ಬರ್ತಾಳೆ. ನವ್ಯ ಬೇಜಾರು ಮಾಡಿಕೊಂಡು ಪಾರ್ಟಿಯಿಂದ ಬಂದಿರೋದಕ್ಕೆ ಕೃತಿ ಅವಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮಾರನೇ ದಿನ ನವ್ಯನ ಮನೆಗೆ ಬರ್ತಾಳೆ. ಹೇ ಶರಣ್, ನೀವೇನಿಲ್ಲಿ? ಅದು ನನ್ನ ಫ್ರೆಂಡ್ ಮನೇಲಿ. ಕೃತಿ, ನೀನು ಯಾವಾಗ ಬಂದೆ? ಸಾರಿ ಕಣೆ, ನಾನು ನೋಡಲೇ ಇಲ್ಲ. ಅದೆಲ್ಲ ಬಿಡು, ನನಗೆ ಮೊದಲು ಶರಣ್ ಯಾಕೆ ಇಲ್ಲಿದ್ದಾರೆ ಹೇಳು, ಬೇರೆ ಎಲ್ಲ ಆಮೇಲೆ ಮಾತಾಡೋಣ. ನವ್ಯ ಕೃತಿ ಹತ್ರ ಎಲ್ಲ ವಿಷಯನೂ ಹೇಳ್ಕೊಂಡು ತುಂಬ ಬೇಜಾರು ಮಾಡ್ಕೋತಾಳೆ. ಅವಳಿಗೆ ಎಷ್ಟೇ ಬೇಜಾರಾದ್ರೂ ತನ್ನ ಗಂಡನ ಬಗ್ಗೆ ಮಾತ್ರ ಒಂದು ಮಾತು ಬೈದಿರಲ್ಲ. ಏನು, ನೀನು ಮಾಡ್ರನ್ ಆಗಿಲ್ಲ ಅಂತ ಅವ್ರು ನಿನಗೆ ಹೀಗೆಲ್ಲ ಮಾಡ್ತಿದಾರಾ? ಅಲ್ಲ ಕಣೆ, ನೀನು ನೋಡಿದ್ರೇನೆ ಯಾರಾದರೂ ಇಷ್ಟಪಡ್ತಾರೆ, ಆದರೆ ಇವರಿಗೇನು ತಲೆ ಕೆಟ್ಟಿದ್ಯಾ? ಏನೋ ಕಣೆ, ನನಗಂತೂ ಗಂಡ ಅತ್ತೆ ಮಾವ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ. ಮಾಡ್ರನ್ ಆಗಿ ಸುಮ್ಮನೆ ಶೋಕಿ ಮಾಡ್ಕೊಂಡು ಓಡಾಡೋ ಮನ್ಸು ನನಗಿಲ್ಲ. ಆದರೆ ಏನು ಮಾಡಲಿ ಹೇಳು, ನನ್ನ ಹಣೆಯಲ್ಲಿ ಬರ್ದಿರೋದೇ ಇಷ್ಟು, ನಾನು ಪಡ್ಕೊಂಡು ಬಂದಿರೋದೇ ಇಷ್ಟು ಅನಿಸುತ್ತೆ. ನೋಡು, ನೀನೇನು ತಲೆ ಕೆಡ್ಸ್ಕೋಬೇಡ, ನನ್ನ ಜೊತೆ ಬಾ, ಸ್ವಲ್ಪ ದಿನ ನಮ್ಮ ಜೊತೆ ನಮ್ಮ ಮನೇಲೇ ಇರುವಂತೆ. ಕೃತಿ ತನ್ನ ಗೆಳತಿ ನೋವನ್ನ ನೋಡೋಕ್ಕಾಗದೆ ಅವಳ ಜೊತೆಗೆ ಅವಳ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ನವ್ಯ ಸ್ವಲ್ಪ ದಿನ ಮನೆಗೆ ಬರೋದೇ ಇಲ್ಲ. ಅಯ್ಯೋ, ಏನೇ ನವ್ಯ, ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ? ಅದು ಇಷ್ಟು ಚೆನ್ನಾಗಿ ಮಾಡ್ರನ್ ಆಗಿ ರೆಡಿಯಾಗಿ ಬಂದಿದ್ಯಾ? ನೀನು ನನ್ನ ಸೊಸೆ ಅಂತ ನನಗೆ ಡೌಟ್ ಬರ್ತಾ ಇದೆ ಕಣೆ. ಓ ನೋಡಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಕೂರೋಕ್ಕಾಗಲ್ಲ ನನಗೆ. ಐ ಆಮ್ ಟಯರ್ಡ್ ನೋ. ಸೊ ನಾನು ರೂಮಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತೀನಿ. ನೀವು ಬೇಗ ಕುಡಿಯೋಕ್ಕೇನಾದರೂ ತಣ್ಣಗೆ ಮಾಡ್ಕೊಂಡು ಬನ್ನಿ, ಆಯ್ತಾ? ನಾನೇನಕ್ಕೆ ಮಾಡ್ಕೊಡ್ಲಿ ಅದನ್ನೆಲ್ಲ? ಓ ವಾಟ್ ಅತ್ತೆ? ಅತ್ತೆ, ಇನ್ಮೇಲೆ ನೀವೇ ಮಾಡಬೇಕು ಈ ಕೆಲಸನೆಲ್ಲ.
ನಾನು ಬ್ಯೂಟಿ ಪಾರ್ಲರ್ಗೆ ಅಮೌಂಟ್ ಕೊಟ್ಟು ಇಷ್ಟೆಲ್ಲ ರೆಡಿ ಆಗಿದ್ದೀನಿ, ಎಲ್ಲ ಹಾಳಾಗತ್ತೆ. ಸೊ ಇನ್ಮೇಲಿಂದ ಮನೆ ಎಲ್ಲ ಕೆಲಸನೂ ನೀವೇ ನೋಡ್ಕೊಳ್ಬೇಕು ಅತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಅತ್ತೆ, ಬೇಗ ಬೇಗ ತಣ್ಣಗೇನಾದರೂ ಕುಡಿಯೋಕೆ ತಗೊಂಬನ್ನಿ. ಐ ಆಮ್ ಟಯರ್ಡ್. ಅಯ್ಯಯ್ಯೋ, ನನ್ನ ಸೊಸೆ ಮಾಡ್ರನ್ ಆದ್ಲು ಅಂತ ಖುಷಿ ಪಡ್ಲು ಅಥವಾ ಎಲ್ಲ ಕೆಲಸನೂ ನಾನೇ ಮಾಡಬೇಕು ಅಂತ ದುಃಖ ಪಡ್ಲು, ಒಂದು ಗೊತ್ತಾಗ್ತಾ ಇಲ್ಲ. ನವ್ಯ ಗಂಡ ಮತ್ತೆ ಅತ್ತೆ ಇಷ್ಟಪಡೋ ಹಾಗೆ ಮಾಡ್ರನ್ ಆಗಿ ಬದಲಾಗ್ತಾಳೆ. ಗಂಡ ಕೂಡ ನವ್ಯನ ತುಂಬ ಪ್ರೀತಿಸ್ತಾ ಇರ್ತಾನೆ. ಇದಾದ್ಮೇಲೆ ಅವನು ಬೇರೆ ಯಾವ ಹುಡುಗಿಯರ ಸಹವಾಸಕ್ಕೂ ಹೋಗ್ತಾ ಇರಲ್ಲ. ಮನೆ ಎಲ್ಲ ಜವಾಬ್ದಾರಿನೂ ತಗೊಂಡು ನಿಭಾಯಿಸ್ತಾ ಇದ್ದ ನವ್ಯ ಮಾಡ್ರನ್ ಆದ್ಮೇಲೆ ಒಂದು ಕೆಲಸನೂ ಮಾಡ್ತಾ ಇರಲ್ಲ. ಹೀಗಾಗಿ ಮನೇಲಿ ಎಲ್ಲ ಕೆಲಸನೂ ತನ್ನ ಅತ್ತೆನೇ ಮಾಡಬೇಕಾಗಿರುತ್ತೆ. ಆದರೆ ಶರಣ್ಗೆ ತನ್ನ ವಯಸ್ಸಾದ ತಾಯಿ ಮಾಡೋ ಯಾವ ಕೆಲಸನೂ ಹಿಡಿಸ್ತಾ ಇರಲ್ಲ. ಫಸ್ಟಿಗೆ ಹೆಂಡತಿ ಹಿಡಿಸ್ದೇ ಇದ್ರೂ ಹೆಂಡತಿ ಕೆಲಸ ಹಿಡಿಸ್ತಾ ಇತ್ತು. ಆದರೆ ಇವಾಗ ಹೆಂಡತಿ ಹಿಡಿಸ್ತಾ ಇದ್ದಾಳೆ, ಆದರೆ ತಾಯಿ ಕೆಲಸ ಹಿಡಿಸ್ತಾ ಇರಲ್ಲ. ಅಮ್ಮ, ಇದೇನು ತಿಂಡಿ ಅಂತ ಮಾಡಿದ್ಯಾ? ಯಾವಾಗಲೂ ಇದೇ ಥರ ಮಾಡ್ತೀಯಾ? ನನಗೊತ್ತು ತಿಂದು ತಿಂದು ಸಾಕಾಯ್ತು. ನೀನು ಮಾಡೋ ತಿಂಡಿನ ನಾನು ಆಫೀಸಿಗೆ ತಗೊಂಡೋದ್ರೆ ಎಲ್ಲರೂ ನಗ್ತಾರಮ್ಮ. ಒಂದು ಕೆಲಸನೂ ನೀನು ಕರೆಕ್ಟಾಗಿ ಮಾಡಲ್ಲ. ನನ್ನ ಬಟ್ಟೆ ಒಗಿತೀಯಾ, ಅದನ್ನು ಕ್ಲೀನಾಗಿ ತೊಳೆಯಲ್ಲ. ಎಲ್ಲ ಕೊಳೆ ಹಾಗೇ ಇರುತ್ತೆ. ನವ್ಯ ಆಗಿದ್ರೆ ಯಾವ ಪ್ರಾಬ್ಲಮ್ಮೂ ಇರಲಿಲ್ಲ, ಎಲ್ಲ ನೀಟಾಗಿ ಮಾಡ್ತಿದ್ಲು. ನನಗಂತೂ ಸ್ವಲ್ಪನೂ ಟೆನ್ಷನ್ ಆಗ್ತಿರ್ಲಿಲ್ಲ. ಛೇ, ನಿನ್ನಿಂದ ನನಗಂತೂ ಸಾಕಾಗಿ ಹೋಗಿದೆ. ಅಯ್ಯೋ, ನಾನೇನು ಮಾಡ್ಲೋ ಮಗನೇ? ನಿನ್ನ ಹೆಂಡತಿ ಒಂದು ಕೆಲಸನೂ ಮುಟ್ಟಲ್ಲ. ನನಗಂತೂ ಎಲ್ಲ ಕೆಲಸ ಮಾಡಿ ಮಾಡಿ ಸೊಂಟ ಎಲ್ಲ ಬಿದ್ದೋಗಿದೆ. ಅವಾಗಾಗಿದ್ರೆ ನವ್ಯನೇ ಎಲ್ಲ ಕೆಲಸನೂ ಮಾಡ್ತಿದ್ಲು. ಆದರೆ ಇವಾಗ ಒಂದು ಕೆಲಸನೂ ಮುಟ್ಟಲ್ಲ. ಅವಳಿಗೆ ಊಟನೂ ನಾನೇ ತಗೊಂಡೋಗಿ ಕೊಡಬೇಕು ಕಣೋ. ನೀನಾದರೂ ಸ್ವಲ್ಪ ಹೇಳೋ ನಿನ್ನ ಹೆಂಡತಿಗೆ, ಒಂದೆರಡು ಕೆಲಸನಾದರೂ ಮಾಡ್ಕೊಡೋಕೆ ಹೇಳೋ. ನಂಗೆ ಒಬ್ಳಿಗೆ ಇಡೀ ಮನೆ ಕೆಲಸ ಮಾಡೋಕ್ಕಾಗಲ್ಲ ಕಣೋ. ನೋಡಿದ್ರಾ ಆಂಟಿ, ನಿಮ್ಮ ಸೊಸೆ ವ್ಯಾಲ್ಯೂ ಇವಾಗ ನಿಮಗೆ ಗೊತ್ತಾಗ್ತಿದೆ. ಮಾಡ್ರನ್ ಆಗಿರು, ನನ್ನ ಹೆಂಡತಿ ನೋಡೋಕೆ ಹೇಸಿಗೆ ಆಗುತ್ತೆ ಅವಳನ್ನ. ಅವಳು ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ ಇದ್ರಿ ತಾಯಿ ಮಗ ಇಬ್ರು. ಇವಾಗ ಅವಳು ಮಾಡ್ರನ್ ಆಗಿದ್ದಾಳೆ ತಾನೇ, ಇನ್ನೇನು ಬೇಕು ನಿಮಗೆ? ಓ, ಒಪ್ಕೊಳ್ಳೋಕೆ ಆಗ್ತಿಲ್ಲ ಅಲ್ವಾ ನಿಮಗೆ? ಯಾಕೆ ಹೇಳಿ? ನವ್ಯ ಅವಾಗ ಮನೆ ಜವಾಬ್ದಾರಿನ ಎಲ್ಲ ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ಲು, ಎಲ್ಲ ಕೆಲಸನೂ ಮಾಡ್ತಿದ್ಲು. ಆದರೆ ಇವಾಗ ಮಾಡ್ರನ್ ಆಗಿದ್ದಾಳೆ, ಸ್ಟೈಲ್ ಆಗಿದ್ದಾಳೆ, ಅವಳ ಪಾಡಿಗೆ ಅವಳು ಇರ್ತಾಳೆ, ಬೇರೆ ಏನು ಕೆಲಸ ಮಾಡಲ್ಲ, ಅವಳ ಪಾಡಿಗೆ ರೂಮಲ್ಲಿ ಇರ್ತಾಳೆ. ಅದಕ್ಕೆ ನಿಮ್ಗೆ ಇವಾಗ ಅವಳ ವ್ಯಾಲ್ಯೂ ಗೊತ್ತಾಗ್ತಿದೆ. ನೋಡಿ ಆಂಟಿ, ತಾಯಿ ಮಗ ಇಬ್ರು ಒಂದು ತಿಳ್ಕೊಳ್ಳಿ, ಮಾಡ್ರನ್ ಆಗಿರೋದು ಸಿಂಪಲ್ ಆಗಿರೋದು ಅಂತೇನು ಯಾವುದೂ ಇರಲ್ಲ. ನಮ್ಮನ್ನ ಯಾರು ಚೆನ್ನಾಗಿ ನೋಡ್ಕೋತಾರೆ, ಪ್ರೀತಿಯಿಂದ ನೋಡ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಆಂಟಿ, ನಿಮ್ಮ ಸೊಸೆಗೂ ಮಾಡ್ರನ್ ಆಗಿರೋಕೆ ಬರುತ್ತೆ. ಅವಳಿಗೂ ಓದಿದ್ದಾಳೆ, ಬರೆದಿದ್ದಾಳೆ, ಲೋಕಜ್ಞಾನ ಅವಳಿಗೂ ತುಂಬ ಇದೆ. ಆದರೆ ಅದನ್ನೆಲ್ಲ ಬಿಟ್ಟು ನಿಮಗೋಸ್ಕರ ಸಿಂಪಲ್ ಆಗಿ ಒಬ್ಳು ಹುಡುಗಿಯಾಗಿ ಮದುವೆ ಆಗಿರೋ ಸೊಸೆ ಆಗಿ ನಿಮ್ಮನ್ನ ನೋಡ್ಕೋತಾ ಇದ್ದಾಳೆ. ಆದರೆ ನಿಮಗೆ ಇದೆಲ್ಲ ಅರ್ಥನೇ ಆಗ್ತಾ ಇಲ್ಲ. ಅವಳಿಗೆ ಬೇರೆ ಯಾವುದು ಬೇಕಾಗಿಲ್ಲ, ನೀವು ಮಾತ್ರ ಬೇಕು. ಹಾಗಾಗಿ ಯಾವುದೇ ರೀತಿ ಸ್ಟೈಲ್ ಬೇಡ, ಏನು ಬೇಡ, ನೀವು ಅವಳನ್ನ ಮೆಚ್ಕೊಂಡ್ರೆ ಸಾಕು ಅಂತ ಬದುಕ್ತಾ ಇದ್ದಾಳೆ. ಅವಳಿಗೆ ಬೇರೆಯವ್ರನ್ನ ಮೆಚ್ಚೋ ಅವಶ್ಯಕತೆ ಇಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಕೃತಿ ತನ್ನ ಫ್ರೆಂಡ್ ಬಗ್ಗೆ ಇಷ್ಟೆಲ್ಲ ವಿವರಣೆ ಕೊಟ್ಟ ಮೇಲೆ ಅರ್ಥ ಆಗುತ್ತೆ ತಾವು ಏನು ತಪ್ಪು ಮಾಡಿದ್ವಿ, ನವ್ಯನ ಬಗ್ಗೆ ಎಷ್ಟೆಲ್ಲ ತಪ್ಪು ತಿಳ್ಕೊಂಡಿದ್ವಿ ಅಂತ. ಹೌದಮ್ಮ ಕೃತಿ, ನೀನು ಹೇಳಿದ್ದೆಲ್ಲ ನಿಜ. ನಾವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ. ನವ್ಯ, ನಮ್ಮಿಬ್ರನ್ನ ದಯವಿಟ್ಟು ಕ್ಷಮಿಸಮ್ಮ. ನನ್ನ ಕ್ಷಮಿಸ್ಬಿಡಮ್ಮ. ನನಗೆ ನೀನು ಹೇಗಿದ್ರು ಓಕೆ. ಇನ್ಯಾವತ್ತೂ ಈ ತಪ್ಪು ಮಾಡಲ್ಲಮ್ಮ. ನಾನು ನಿನ್ನ ಮಗಳ ಥರ ನೋಡ್ಕೋತೀನಿ. ಹೌದು ನವ್ಯ, ನನ್ನ ಕ್ಷಮಿಸ್ಬಿಡು. ನೀನು ಸಿಂಪಲ್ ಆಗಿದ್ರೆ ನನಗೆ ತುಂಬ ಇಷ್ಟ ಆಗ್ತೀಯ. ಕೃತಿ ಹೇಳಿದ್ಮೇಲೆ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಂತೂ ಇಟ್ಟು ಕೃತಿ ತನ್ನ ಗೆಳತಿ ಜೀವನನ ಸರಿ ಮಾಡ್ತಾಳೆ. ನವ್ಯ ಇದಾದ್ಮೇಲೆ ತನ್ನ ಗಂಡ ಅತ್ತೆ ಜೊತೆ ಸುಖವಾಗಿ ಸಂಸಾರ ಮಾಡ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.